ಸ್ನೇಹಿತರೆ ನಮಸ್ಕಾರ. ನೀವು ಸಕಲೇಶಪುರಕ್ಕೆ ಬಂದರೆ ಕೆಲವೊಂದು ಪ್ರದೇಶವನ್ನು ನೀವು ಹುಡುಕಿ ನೋಡಲೇಬೇಕು. ಯಾಕೆ ಅಂದರೆ ಅಲ್ಲಿಯ ವಿಶೇಷತೆ ತುಂಬ ಇರುತ್ತೆ ಮತ್ತು ಕೆಲವೊಂದು ಇತಿಹಾಸ ಇರುತ್ತೆ. ಸೊ ಇವತ್ತು ನಾವು ಬೈಕೆರೆಗೆ ಬಂದಿದ್ದೀವಿ. ಸೊ ನೀವು ಗೂಗಲ್ ಹುಡುಕಿದ್ರೆ ಬೈಕೆರೆ ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಗೊತ್ತಾಗುತ್ತೆ. ಎಲ್ಲಕ್ಕಿಂತ ಜೊತೆಗೆ ಬೈಕೆರೆ ಜೊತೆಗೆ ಒಬ್ಬ ನಾಗೇಶ್ ಅನ್ನೋ ಒಬ್ಬ ಅದ್ಭುತವಾದ ವ್ಯಕ್ತಿ ತನ್ನ ಊರನ್ನು ಯಾವ ರೀತಿ ಇಡಬೇಕು, ತನ್ನ ಊರಿಗೋಸ್ಕರ ಏನು ಕೊಡಬೇಕು ಅಂತ ಹೇಳಿ ಬೈಕೆರೆ ನಾಗೇಶ್ ಅನ್ನೋ ಬಗ್ಗೆ ನೀವು ಕೇಳಿರ್ಬೋದು. ಸೊ ನೀವು ಕೇಳ್ದಲೇ ಇರ್ಬೋದು. ಸೊ ನೀವು ಕೇಳಿಲ್ಲ ದಯವಿಟ್ಟು ಗೂಗಲ್ ಹುಡುಕಿ ಈ ವಿಡಿಯೋ ಕೊನೆಯವರೆಗೂ ನೋಡಿ. ನಾಗೇಶನವರು ತಮ್ಮ ಒಂದು ಉದ್ದೇಶ ಏನಿತ್ತು ಅಂದರೆ ಈ ಒಂದು ಸಕಲೇಶಪುರ ಭಾಗವನ್ನು ಒಂದು ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಅವ್ರು ತುಂಬ ಶ್ರಮವಹಿಸಿದ್ರು. ಅವರು ಒಳ್ಳೆ ಉನ್ನತ ಅಧಿಕಾರಿಗೂ ಸಹ ಆಗಿದ್ದರು. ಸೊ ಇಲ್ಲಿ ನಮ್ಮ ಬೈಕೆರೆಯಲ್ಲಿ ಒಂದು ಗುಡ್ಡೆ ಬಸವಣ್ಣ ಅಂತ ಒಂದಿದೆ. ಸೊ ಗುಡ್ಡೆ ಬಸವಣ್ಣ ಇಲ್ಲಿದೆ. ಆ ಗುಡ್ಡೆ ಬಸವಣ್ಣ ತೋರಿಸ್ತೀನಿ. ಸೊ ಒಬ್ಬ ವ್ಯಕ್ತಿ ಆ ಊರಿನಲ್ಲಿ ಒಬ್ಬ ವ್ಯಕ್ತಿ ಚೆನ್ನಾಗಿ ಓದಿ ಅಥವಾ ಒಬ್ಬ ಪ್ರಮುಖವಾದ ವ್ಯಕ್ತಿ ಆಗಿ ಆ ಊರಿಗೆ ಏನು ಕೊಡ್ಬೋದು ಅನ್ನೋದನ್ನ ಈ ಬೈಕೆರೆ ನಾಗೇಶ್ವರನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇಂದು ಅವ್ರು ನಮ್ಮ ಜೊತೆ ಇಲ್ಲ. ಕೆಲವೇ ತಿಂಗಳ ಹಿಂದೆ ಅವರು ಸ್ವರ್ಗಸ್ಥರಾದರು. ಅವರು ನೆನಪುಗಳನ್ನು ಮರುಕಳಿಸುವಂಥ ಪ್ರದೇಶ ಏನು ಅಂದರೆ ಇಲ್ಲಿ ಗುಡ್ಡೆ ಬಸವಣ್ಣ ಅಂತಿದೆ. ಆ ಗುಡ್ಡೆ ಬಸವಣ್ಣ ತೋರಿಸ್ತೀನಿ. ಜೊತೆಗೆ ನಮ್ಮ ಜೊತೆ ಸ್ನೇಹಿತರಿದ್ದಾರೆ. ಆ ಸ್ನೇಹಿತರು ಈ ಗುಡ್ಡೆ ಬಸವಣ್ಣ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಯಾಕಂದರೆ ಇದು ನಿನ್ನೆ ಮೊನ್ನೆಯದಲ್ಲ, ಬ್ರಿಟಿಷ್ ಕಾಲದ್ದೇ ಇರುವಂಥದ್ದು. ಅದನ್ನು ಅಭಿವೃದ್ಧಿ ಮಾಡಿ ಈಗ ಒಂದು ಪ್ರವಾಸಿ ತಾಣವಾಗಿ ಮಾಡಿ ಅದ್ಭುತ ಪಾರ್ಕ್ ಎಲ್ಲ ಮಾಡಿದ್ದಾರೆ. ಇತ್ತೀಚೆಗೆ ಅದನ್ನೆಲ್ಲ ಪ್ರವಾಸಿಗರು ಬರ್ತಾರೆ. ಬಟ್ ಇನ್ನೂ ಅದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಗೊತ್ತಾಗಬೇಕು, ಜೊತೆಗೆ ಅದು ಎಲ್ಲರಿಗೂ ಮುಟ್ಟುವಂತಾಗಬೇಕು ಅಂತ ನಮ್ಮ ಉದ್ದೇಶ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನಮ್ಮ ಸ್ನೇಹಿತರ ಜೊತೆ ಈ ಬೈಕೆರೆ ಗುಡ್ಡೆ ಬಸವಣ್ಣದ ಬಗ್ಗೆ ಕೆಲವು ಮಾಹಿತಿ ಕೇಳ್ತೀನಿ, ಬನ್ನಿ ನೋಡೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಂಜಣ್ಣ ಅಂತೇಳಿ, ಇಲ್ಲೇ ಸಕಲೇಶಪುರದಲ್ಲಿ ವಿಜ್ಞಾನ ಶಿಕ್ಷಕ. ಸರ್, ಇದು ಬೈಕೆರೆ ಬಗ್ಗೆ ನಿಮ್ಮಲ್ಲಿ ಹೆಚ್ಚಿನ ಮಾಹಿತಿ ಇದೆ ಅಂತ ನಾವು ಅನ್ಕೊಂಡಿದೀವಿ. ಹೌದ್ರಾ? ನೀವೇನು ಹೆಚ್ಚಿನ ಮಾಹಿತಿ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ನೋಡಿ, ಸಕಲೇಶಪುರ ತಾಲೂಕಿನಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳು ಇದಾವೆ. ಆದ್ರೆ ಆ ಸ್ಥಳಗಳು ಬಂದಂತ ಜನರಿಗೆ ಗೊತ್ತಾಗಲ್ಲ. ಇರ್ತಕ್ಕಂತಹ ಸ್ಥಳೀಯ ವಾಸಿಗಳು ಅಥವಾ ಸ್ಥಳೀಯ ನಿವಾಸಿಗಳು ಬಂದಂತ ಜನರಿಗೆ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದೇ ತರನೇ ಈ ಬೇಲೂರು ರಸ್ತೆ, ನಮ್ಮ ಸಕಲೇಶಪುರ ಬಿಟ್ರೆ ಬೇಲೂರು ರಸ್ತೆಯಲ್ಲಿ ಸುಮಾರು ಒಂದು 2 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆನೆ ಒಂದು ದೇವಸ್ಥಾನ ಬರುತ್ತೆ. ಅದು 1750ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಈ ದೇವಸ್ಥಾನ ಇಲ್ಲಿತ್ತು. ಅದನ್ನ ಬೈಕೆರೆ ನಾಗೇಶ್ ಅಂತಕ್ಕಂಥವ್ರು, ಇವರು ಡೆಲ್ಲಿಯಲ್ಲಿ ಕರ್ನಾಟಕದ ಈ ಪ್ರತಿನಿಧಿಸುವಂತ ಒಬ್ಬ ಅಧಿಕಾರಿ. ನಿಮ್ಗೆಲ್ಲ ಗೊತ್ತಿದೆ, ರೈಲ್ವೆ ಮಂತ್ರಿಗಳಾದಂತಹ ಜಾಫರ್ ಶರೀಫ್ ಇರ್ಬೋದು, ಆಮೇಲೆ ನೆಕ್ಸ್ಟ್ ಗುರುಪಾದಪ್ಪ ನಾಗಮಾರ್ಪಲ್ಲಿ, ಆಮೇಲೆ ಇತ್ತೀಚೆಗೆ ಏನು ಕೆಲವರು ಸಾಕಷ್ಟು ರಾಮಕೃಷ್ಣ ಹೆಗಡೆ, ಇಂಥವ್ರಿಗೆಲ್ಲ ಅವರು PA ಅಥವಾ ನಾವೇನಂತ ಕರಿತೀವಲ್ಲ, ಪರ್ಸನಲ್ ಅಸಿಸ್ಟೆಂಟು ಅಷ್ಟೇ ಅಲ್ಲ, ಒಬ್ಬ ರಾಯಭಾರಿಯಾಗಿ ಕೆಲಸ ಮಾಡಿದ್ರು. ಅವರು ಇಡೀ ಸಕಲೇಶಪುರ ಕೊಡುಗೆ ಕೊಟ್ಟಿರೋದ್ರಲ್ಲಿ ಈ ಗುಡ್ಡೆ ಬಸವಣ್ಣ ಅಂತಕ್ಕಂಥದ್ದು ಕೂಡ ಒಂದು ಪ್ರಮುಖ. ಯಾಕೆಂದ್ರೆ ನಾವು ಅಲ್ಲೇ ಬರುವಾಗ, ಸಕಲೇಶಪುರದಲ್ಲಿ ಬರುವಾಗ ಏನು ಸೇತುವೆಯನ್ನು ದಾಟಿ ಬರ್ತೀವಿ ನೋಡಿ, ಅಲ್ಲಿ ಒಂದು ರಸ್ತೆ ಅಗಲೀಕರಣ ಇತ್ತು. ಸುಮಾರು 50 ಲಕ್ಷದ ಒಂದು ಅನುದಾನದಲ್ಲಿ ಆ ರಸ್ತೆಯನ್ನ ಅಗಲೀಕರಣ ಮಾಡಿದ್ರು. ಅದಾದ ನಂತರ ಸಕಲೇಶಪುರದಲ್ಲಿ ನೀವು ರೈಲ್ವೆಯ ಉನ್ನತೀಕರಣ ಇರ್ಬೋದು, BSNL ಅಭಿವೃದ್ಧಿ ಇರ್ಬೋದು, ಹಾಗೆಲ್ಲ ಹಲವಾರು ಕಾರ್ಯಕ್ರಮಗಳನ್ನ, ಕೊಡುಗೆಗಳನ್ನ ನಮ್ಮ ಸಕಲೇಶಪುರ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಈ ಗುಡ್ಡೆ ಬಸವಣ್ಣನ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ನಾನು ಮೊದಲೇ ಹೇಳಿದಂತೆ ಇದು ಬೇಲೂರು ರಸ್ತೆಯಿಂದ ಎಡಭಾಗಕ್ಕೆ ಹೋದ್ರೆ ಒಂದು ಎತ್ತಿನ ಹೊಳೆ ಪ್ರಾಜೆಕ್ಟ್ ಇದೆ, ಒಂದು ಪ್ಲಾಂಟ್. ಆ ಪ್ಲಾಂಟ್ ಪಕ್ಕದಲ್ಲೇನೆ ನಾವು ಇದನ್ನು ಕಾಣ್ತೀವಿ, ಗುಡ್ಡೆ ಬಸವಣ್ಣ. ಇದು ಸುಮಾರು 1750ರಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಈ ದೇವಸ್ಥಾನ ಇತ್ತು. ಆದ್ರೆ ಒಂದು ದೊಡ್ಡ ಮಣ್ಣಿನ ಗುಡ್ಡೆ ಮೇಲೆ ಇದ್ದಿದ್ರಿಂದ ಇದಕ್ಕೆ ಗುಡ್ಡೆ ಬಸವಣ್ಣ ಅಂತ ಕರೀತಾರೆ. ಇದನ್ನ ಯಾವಾಗ ಬೈಕೆರೆ ನಾಗೇಶ್ ಅಂತಕ್ಕಂಥವ್ರು ಸರ್ಕಾರದಲ್ಲಿ ಮುಖ್ಯಾಧಿಕಾರಿ ಅಥವಾ ಡೆಲ್ಲಿಯಲ್ಲಿ ಅವರು ಯಾವಾಗ ಉನ್ನತ ಮಟ್ಟದ ಅಧಿಕಾರಿ ಆದ್ರು, ಆಗ ತನ್ನ ಊರು ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಿದ್ರು. ಯಾವುದನ್ನ? ಬೈಕೆರೆಯನ್ನ. ಆ ಬೈಕೆರೆಗೆ ಒಂದು ಸುಸಜ್ಜಿತವಾದಂತಹ ಒಂದು ಪೋಸ್ಟ್ ಆಫೀಸ್ ಇರ್ಬೋದು, ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ ಆ ಹಳ್ಳಿಗೆ ಕೊಟ್ರು. ಆದ್ರೆ ಅವ್ರಿಗೊಂದು ಮನಸ್ಸಲ್ಲಿ ಒಂದು ಕನಸಿತ್ತು, ಈ ಗುಡ್ಡೆ ಬಸವಣ್ಣ ಅಂತಕ್ಕಂಥದ್ದು ಕೇವಲ ಮಣ್ಣಿನ ಗುಡ್ಡೆ ಮೇಲಿದೆ, ಇದಕ್ಕೇನಾದ್ರೂ ಒಂದು ಪುನಶ್ಚೇತನ ಮಾಡ್ಬೇಕನ್ನೋ ದೃಷ್ಟಿಯಿಂದ 2004ರಲ್ಲಿ
ಈ ಒಂದು ಜಾಗವನ್ನ ಸಂಪೂರ್ಣವಾಗಿ ಆ ಮಣ್ಣಿರುವಂಥದ್ದನ್ನ ತೆಗೆಸಿ ಆ ಜಾಗದಲ್ಲಿ ಒಂದು ದೇವಸ್ಥಾನವನ್ನ ಮಾಡಿ, ಹಾಗೆ ಅಲ್ಲಿ ಒಂದು ಪಾರ್ಕನ್ನ, ಒಂದು ಉದ್ಯಾನವನವನ್ನ ನಿರ್ಮಾಣ ಮಾಡ್ತಾರೆ. ಇದು ಮಳೆಗಾಲದಲ್ಲಿ ಸಾಕಷ್ಟು ಒಂದು ಪ್ರೇಕ್ಷಣೀಯ ಸ್ಥಳ. ಬೈಕೇರಿ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಜನ ಕೂಡ ಸಾಯಂಕಾಲ ವಾಯು ವಿಹಾರಕ್ಕೆ ಬಂದಂಥವ್ರು ಅಥವಾ ಮನರಂಜನೆಗೋಸ್ಕರ ಈ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಇಲ್ಲಿಂದ ಮನೆಗೆ ಹೊರಟೋಗ್ತಾರೆ. ನಾನು ಕೂಡ ಅಷ್ಟೇನೆ, ಸುಮಾರು ನನ್ನ ಸ್ನೇಹಿತರು ಒಳನರಸೀಪುರ ಇರ್ಬೋದು, ಸಕಲೇಶ್ಪುರದಿಂದ ಇದು ಹರಕಲಗೋಡು ಇರ್ಬೋದು, ಅಥವಾ ಹಿರಿಯೂರು, ಚಿತ್ರದುರ್ಗ ಸ್ನೇಹಿತರು ಬಂದಾಗ ಆ ಜನರಿಗೆ ಸಾಯಂಕಾಲ ಈ ದೇವಸ್ಥಾನವನ್ನು ನಾನು ತೋರಿಸ್ತೀನಿ. ಹಾಗೆ ಆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ನಾನು ಟೌನಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನಾವು ಇವತ್ತು ಈ ಗುಡ್ಡೆ ಬಸವಣ್ಣ ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಸೋಣ. ದೇವಸ್ಥಾನ 20 ವರ್ಷದಲ್ಲಿ ಮಾಡಿರೋಂಥ ದೇವಸ್ಥಾನ. ನಾವು ಇಲ್ಲಿಗೆ ಬಂದು 10 ವರ್ಷ ಆಗಿದೆ. 10 ವರ್ಷದಲ್ಲಿ ನಾವು ಇಲ್ಲಿವರೆಗೂ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಪೂಜೆ ನಾವು ಒಂದು 8 ಗಂಟೆಗೆ ಪೂಜೆ ಮಾಡ್ತೀವಿ. 8 ಗಂಟೆಯಿಂದ 12 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಮತ್ತೆ ಪುನಃ ಒಂದು ಸಂಜೆ 5 ಗಂಟೆಗೆ ಪೂಜೆ ಶುರು ಮಾಡ್ತೀವಿ. 5 ಗಂಟೆಯಿಂದ ಸಂಜೆ 7 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಆದಷ್ಟು ಜನಗಳು ಬರ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಪೂಜೆ ನಡೀತಾ ಇದೆ. ಮತ್ತು ಈ ದೇವಸ್ಥಾನದ್ದು ಒಂದು ದೇವರಿಂದ ಯಾವುದೇ ಒಂದು ಹೊರಗಡೆಯಿಂದ ಬಂದವರು ಏನಾದರೂ ಅವರು ಕೇಳ್ಕೊಂಡ್ರೆ ಒಳ್ಳೆಯದಾಗತ್ತೆ. ಹಾಗಾಗಿ ಎಲ್ಲ ಬರ್ತಾ ಇರ್ತಾರೆ ಜನಗಳು. ತುಂಬ ಸತ್ಯವಾದ ದೇವರು ಇದು. ಇದಕ್ಕೆ ಗಿಣ್ಣ ಮತ್ತು ಬುತ್ತಿ ಮತ್ತು ಹಣ್ಣು ತುಪ್ಪ ಅಂದರೆ ತುಂಬ ಇಷ್ಟ ಬಸವಣ್ಣನಿಗೆ. ಯಾರೇ ಬಂದ್ರೂ ಹಣ್ಣು ತುಪ್ಪ ಮತ್ತು ನಾವು ಒಂದು ಬುತ್ತಿ ನಾವು ನೈವೇದ್ಯ ಮಾಡ್ಕೊಂಡು ಹೋಗ್ತೀವಿ. ನಮಗೆ ಒಳ್ಳೇದು ಮಾಡಬೇಕು ಅಂತ ಏನಾದ್ರು ಕೇಳ್ಕೊಂಡ್ರೆ ಒಳ್ಳೇದು ಮಾಡ್ಕೊಂಡು ಹೋಗ್ತಾನೆ ಬಸವಣ್ಣ. ಹಾಗಾಗಿ ತುಂಬ ಜನಗಳು ಬರ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಸಂಜೆ ಸನ್ಸೆಟ್ ಇರ್ತದೆ. ಆ ಸನ್ಸೆಟ್ಟನ್ನು ನೋಡೋದಕ್ಕಾಗಿ ತುಂಬ ಜನಗಳು ಸಂಜೆ ಟೈಮು ಬರ್ತಾರೆ. ತುಂಬ ಕಾಲದ ಇತಿಹಾಸ, ಭಾರಿ ಚೆನ್ನಾಗಿ ನಮ್ಮ ನಂಬಿಕೆ ಉಳ್ಳ ದೇವರು. ಒಳ್ಳೆ ಜನಗಳೆಲ್ಲ ಬರ್ತಾ ಹೋಗ್ತಾ ಇರ್ತಾರೆ. ಯಾವುದೇ ಒಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ಇಲ್ಲಿ. ಈ ಕಾಡಲ್ಲಿ ಇದು ಇರ್ತಕ್ಕಂಥದ್ದು. ಈ ಕಾಡೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ, ಕಾಡೆಲ್ಲ ಕಡ್ದು ಮತ್ತೆ ಎಲ್ಲ ಮಿಷಿನ್ಗಳೆಲ್ಲ ಕ್ಲೀನ್ ಮಾಡಿ, ಕಲ್ಲು ಬಂಡೆ ಎಲ್ಲ ಉಳಿಸಿ ಲೆವೆಲ್ ಮಾಡಿಸಿ. ನೀವು ನೋಡಿದ್ರ ಅವಾಗ ಫುಲ್ ಹಿಂಗೆ ನೀವು ಇದ್ರಿ ಇಲ್ಲಿ? ಅವ್ರ ಇತಿಹಾಸ ಅಂತಂದ್ರೆ ನಮಗೆ ಅಲ್ಲಿ ಒಬ್ರು ಇದಾರೆ ಇಲ್ಲಿ, ಅವ್ರು ಇರೋಂಥವ್ರು ನಮ್ಗೆಲ್ಲ ಹೇಳಿದ್ರು ಹೀಗಾಗಿದೆ ಇದು ಅಂತ. ಆಮೇಲೆ ಆ ಕಲ್ಲು ಇದನ್ನ ದೇವಸ್ಥಾನ ಕೆಡುವಂಗಿಲ್ಲ ಅಂತ ಹೇಳಿ ಅದೇ ಕಲ್ಲು, ಕಾಡು ಕಲ್ಲಲ್ಲಿ ಮೇಲೆ ಗ್ರಾನೈಟ್ ಎಲ್ಲ ಕೂರಿಸ್ಬಿಟ್ಟು ಸುತ್ತ. ಇಲ್ಲಿ ದೇವಸ್ಥಾನ ಇತ್ತ ಈ ಜಾಗದಲ್ಲಿ? ದೇವಸ್ಥಾನ ಇದೆ, ಇಲ್ಲಿ ಉದ್ಭವ ಆಗಿರೋದು ಇದು. ಹಾ. ಇಲ್ಲಿ ಒಂದು ಬಂಡೆ ಇದೆ ಒಳಗಡೆ ಅಡಿಗಡೆ ಅಡಿಲಿ. ಬಂಡೆ ಮೇಲೆ ಇದೆ ಇರೋದು. ಇದನ್ನ ಬಂಡೆ ಆಗಿದೆ ಅಂತಂದ್ರೆ ನಮಗೆ ಗೊತ್ತಾಗಿದ್ದು, ಈ ಗ್ರಾನೈಟ್ ಹಾಕ್ಬೇಕಾದ್ರೆ ಎಲ್ಲ ತೆಗೆದ್ರಲ್ಲ, ಸುತ್ತ ಎಲ್ಲ ತೆಗ್ದಾಗ ಆ ಗ್ರಾನೈಟ್ ಕಲ್ಲನ್ನ ಕೊರೆದು ತೆಗೆದು ಆಮೇಲೆ ಗ್ರಾನೈಟ್ ಕೂರಿಸಿದ್ದು. ಗ್ರಾನೈಟೇ ಕೂರ್ಸಕ್ಕಾಗಿರ್ಲಿಲ್ಲ, ಆ ತರ ಬಂಡೆ ಇದೆ ಒಳಗಡೆ. ಆಮೇಲೆ ಆ ಬಂಡೆ ಮೇಲೆ ಈ ತರ ಕಲ್ಲೆಲ್ಲ ಕೂರಿಸಿ ಮತ್ತೆ ಈ ಕಲ್ಲೆಲ್ಲ ಜೋಡಿಸ್ಬಿಟ್ಟು ಈ ತರ ಎಲ್ಲ ಫಿಟ್ ಮಾಡಿ, ಮತ್ತೆ ಅದೇನು ಕೆಡವಿಲ್ಲ. ಒಳಗಡೆ ಕಾಡು ಕಲ್ಲು ಹಂಗೆ ಇದೆ, ಅದ್ರ ಮೇಲೆ ಹಂಗೆ ಫಿಟ್ ಮಾಡಿರೋಂಥದ್ದು ಇದು ಸುತ್ತ. ಆಮೇಲೆ ಸುತ್ತ ಇಲ್ಲೆಲ್ಲ ಚಪ್ಪಡಿ ಇದ್ದು ರೌಂಡ್ ಕಲ್ಲು ಚಪ್ಪಡಿ, ಕಾಡು ಚಪ್ಪಡಿ. ದೇವಸ್ಥಾನ ತರ ಚಿಕ್ಕದಿತ್ತು ಇಲ್ಲಿ? ಅದು ಆಯತಿಂದಲೂ ಇದೆ, ಪುರಾತನ ಕಾಲದಿಂದಲೂ ಇದೆ. ಅಲ್ಲೇ 1750 ಇಲ್ಲಿಂದ ಇದ್ದು, ಇತ್ತೀಚೆಗೆ ಅವರು ನಾಗೇಶ್ ಅವರು ಇಂಪ್ರೂವ್ ಮಾಡಿದ್ದು ಇದೆಲ್ಲ ಜಾಗ ಎಲ್ಲ ಲೆವೆಲ್ ಮಾಡಿ, ಕಾಡೆಲ್ಲ ಕಡಿಸಿ. ಈ ಜಾಗ ಎಲ್ಲ ಸಾಮಾನ್ಯ ಎಷ್ಟು ಎಕರೆ ಇದೆ ಇದು? ಇದು ಟೋಟಲಿ ಒಂದು 13 ಎಕರೆ ಇದೆ ಬೌಂಡ್ರಿ ಫುಲ್ ಇಲ್ಲಿ ರೌಂಡು.
ಮತ್ತೆ ಕೆಳಗಡೆ ಒಂದು ಬಿಲ್ಡಿಂಗ್ ಇದೆ ಅಲ್ಲಿ, ಹಾಂ ಹಾಂ ಆ ಬಿಲ್ಡಿಂಗ್ ವರ್ಗೂ ಹೋಗುತ್ತೆ. ಮತ್ತೆ ಕೆಳಗಡೆ ಅಲ್ಲೊಂದು ಸ್ವಲ್ಪ ಇದೆ, ಎಲ್ಲ ಒಟ್ಟು ಒಂದು 13 ಎಕರೆ ಇದೆ ಇದು ಬೌಂಡ್ರಿ. ಸರ್ಕಾರಿ ಜಮೀನು. ಸರ್ಕಾರಿದಲ್ಲ, ಎಲ್ಲ ಇವ್ ನಾಗೇಶ್ವರ ಕೊಂಡಿರೋ ಜಮೀನು. ಸ್ವಂತನ ಅವ್ರದ್ದು? ಹಾಂ ಹಾಂ. ದೇವಸ್ಥಾನ ಜಾಗ ಅಂತಂದ್ರೆ ಈಗ ಇದೇನಿದೆ ಇದೊಂದು ರೌಂಡು 1 ಎಕರೆ ಬರುತ್ತೆ, ಒಂದು ರೌಂಡ್ ಫುಲ್ಲು 1 ಎಕರೆ ಸುತ್ತಮುತ್ತ, ಅದೇ ದೇವಸ್ಥಾನದ್ದು. ಇನ್ನು ಪುನಃ ಬೇರೆ ಜಾಗ ಎಲ್ಲ ಅವ್ರು ನಾಗೇಶ್ ಅವರು ಕೊಂಡು ಮಾಡಿರೋಂಥದ್ದು ಕಾಡು. ಈಗ ಯಾರ ಕಂಟ್ರೋಲ್ ಇದೆ, ಅಂಡರ್ ಇದೆ ಜಾಗ ಎಲ್ಲ? ಈಗ ಈ ಜಾಗ ಎಲ್ಲ ಫುಲ್ಲು ಇವರು ನಾಗೇಶ್ ಅವ್ರ ಇದರಲ್ಲೇ ಇದೆ. ಅಲ್ಲೊಂದು ಸಾಯಿಭವನ ಅಂತ ಮಾಡಿದ್ರು ಟ್ರಸ್ಟ್ ಇಂದ. ಸಾಯಿಭವನ ಅದು ಹೌದು, ಇದು ಟ್ರಸ್ಟ್ ಇಂದ ಮಾಡಿದ್ದದು, ಸಾಯಿ ಟ್ರಸ್ಟ್ ಇಂದ ಅಲ್ಲೊಂದು ಮಾಡಿದ್ರು. ಆಮೇಲೆ ಇಲ್ಲೊಂದು ಕೆಳಗಡೆ ಒಂದು ಮಾಡಿದ್ದಾರೆ ನೋಡಿ, ಅಲ್ಲಿ ಅದು ಯಾತ್ರಿ ನಿವಾಸ ಅಂತ ಹೇಳ್ಬಿಟ್ಟು ಬಂದು ಭಕ್ತಾದಿಗಳಿಗೆಲ್ಲ ಅನುಕೂಲಕ್ಕಾಗಿ ಅಂತ ಹೇಳ್ಬಿಟ್ಟು ಅದೊಂದು 2 ಪೋರ್ಷನ್ ಮಾಡಿದ್ದಾರೆ. ಅದನ್ನು ಇತ್ತೀಚೆಗೆ ಮಾಡಿರೋಂಥದ್ದು. ಅದು ನಾವು ಒಂದು ವರ್ಷ ನಾವೇ ಅದನ್ನು ಓಪನ್ ಮಾಡಿದ್ದು, ಅದು ಅವಾಗ ಮಾಡಿದ್ದು 10 ವರ್ಷದ ಮೇಲಾಯ್ತು. ಅದೊಂದು ಮಾಡಿದ್ದಾರೆ. ಆಮೇಲೆ ನೀರಿನ ಅನುಕೂಲ ಎಲ್ಲ ಇದೆ. ಭಕ್ತಾದಿಗಳು ಬರ್ತಾ ಇರ್ತಾರೆ? ಭಕ್ತಾದಿಗಳು ಬರ್ತಾರೆ. ಹಬ್ಬ ಹರಿದಿನದಲ್ಲಿ ತುಂಬಾ ಜನ ಇರ್ತಾರೆ. ಮತ್ತೆ ಪುನಃ ಈ ಕಡೆ ಎಲ್ಲ ಅಕ್ಕಪಕ್ಕರು ವಾರ ಸೋಮವಾರ ಅಥವಾ ಶುಕ್ರವಾರ ವಾರದ ದಿವಸ ಎಲ್ಲ ಬರ್ತಾರೆ. ಈ ಗಿಣ್ಣ ಮತ್ತೆ ಇದೆಲ್ಲ ತಗೊಂಡು ಇಲ್ಲಿ ಅಕ್ಕಪಕ್ಕ ಹಳ್ಳಿ ಜನಗಳು ಸುತ್ತಮುತ್ತ ಊರಿನವರೆಲ್ಲ ಜಾತ್ರೆ ಜಾತ್ರೆ ಅಂತ ಏನು ಮಾಡಲ್ಲ ದೇವಸ್ಥಾನಕ್ಕಾಗಿ. ಅಂದ್ರೆ ಒಂದು ಕಾರ್ತಿ ಟೈಮಲ್ಲಿ ಒಂದು ಊರಿನವರೆಲ್ಲ ಸೇರ್ಬಿಟ್ಟು ಒಂದು ಚೆನ್ನಾಗಿ ಒಂದು ಉತ್ಸವ ಜಾತ್ರೆ ಎಲ್ಲ ಮಾಡ್ತಾರೆ. ದೀಪ ಎಲ್ಲ ಹಚ್ಬಿಟ್ಟು ಸುತ್ತ ಎಲ್ಲ ಜನ ಎಲ್ಲ ಸೇರ್ಬಿಟ್ಟು ಅದೊಂದು ಕಾರ್ತಿಕ್ ವರ್ಷ ನೀರಿದೆ. ಸನ್ಸೆಟ್ ಚೆನ್ನಾಗಿ ಅಂತ ಹೇಳಿದ್ರಲ್ವಾ? ಸೂರ್ಯ ಮುಳುಗೋದನ್ನ ನೋಡೋದು. ಸಂಜೆ ಒಂದು 6:30 ಹಿಂಗ್ ಬಂದ್ರೆ 6:30 ಇಂದ 7 ಗಂಟೆವರೆಗೂ ಮೋಡ ಏನಿಲ್ಲ ಅಂದ್ರೆ ಒಳ್ಳೆ ಕ್ಲಿಯರ್ ಆಗಿ ಕಾಣುತ್ತೆ. ಎಲ್ಲ ಫೋಟೋ ಗಿಟ ತಕೊಂತಾರೆ ಬಂದು. ಈ ಭಾಗದಲ್ಲೇ ಕಾಣದಾ? ಇಲ್ಲೇ ಕಾಣುತ್ತೆ. ಆ ಗುಡ್ಡ ಇದೆಯಲ್ಲ, ಗುಡ್ಡದ ಹತ್ರನೇ ಈ ತರ ಕ್ಲಿಯರ್ ಆಗಿದ್ರೆ ಎಲ್ಲ ಫೋಟೋ ಗಿಟ ಎಲ್ಲ ತಕೊಂತಾರೆ. ಟೂರಿಸ್ಟ್ ಇಲ್ಲಿ ರೆಸಾರ್ಟ್ಗಳಿದೆ ಒಂದು 3-4. ಆ ರೆಸಾರ್ಟ್ಗಳಿಗೆ ಶನಿವಾರ ಭಾನುವಾರ ಇರ್ತಾರೆ. ಅವ್ರು ಬಂದರು ಎಲ್ಲ ಬಂದು ಸನ್ಸೆಟ್ ಎಲ್ಲ ನೋಡ್ಕೊಂಡು. ನೀವು ದೇವಸ್ಥಾನಕ್ಕೆ ಬರಲ್ಲ ಸನ್ಸೆಟ್ ನೋಡಕ್ಕಾದ್ರೆ ಬರಬೇಕು ಅಂತ ಹೇಳ್ತೀರಾ? ಸನ್ಸೆಟ್ ನೋಡಕ್ಕಾಗಿಯೇ ಬರೋದು ಜನಗಳು ಜಾಸ್ತಿ. ಬಟ್ ಯಾರಿಗೂ ಅಷ್ಟು ಗೊತ್ತಿಲ್ಲ ಇಲ್ಲಿ ಹಿಂಗಿದೆ ಅಂತ. ಅಂದ್ರೆ ಗೊತ್ತಿದ್ದವ್ರು ಬಂದೇ ಬರ್ತಾರೆ. ಆಮೇಲೆ ಬಂದವ್ರು ನೋಡಿದವ್ರು ಮತ್ತೆ ಬೇರೆ ಗೊತ್ತಿಲ್ಲದೆ ಇದ್ದವರಿಗೆ ಈ ತರ ಇದೆ ಅಂತ ತಿಳಿಸ್ತಾರೆ. ಜಾಸ್ತಿ ಪ್ರಚಾರ ಇಲ್ಲ. ತುಂಬಾ ಒಳಗಡೆ ಆಯ್ತು. ಹೌದು, ಹಂಗಾಗಿ ಗೊತ್ತಿದ್ದರೆ ಬರೋದು. ಈಗ ಬೆಂಗಳೂರು ಕಡೆಯವರು ಇಲ್ಲೊಂದು 3-4 ರೆಸಾರ್ಟ್ ಇದಾವೆ ಬರ್ತಾರೆ. ಬಂದಾಗ ಅವ್ರೇನ್ ಮಾಡ್ತಾರೆ ಅಂದ್ರೆ ಬೇರೆಯವ್ರಿಗೆ ಹೇಳ್ಬಿಡ್ತಾರೆ, ಹಿಂಗೆ ನಾವು ಹೋಗಿದ್ದು ಆ ಏರಿಯಾ ಪರವಾಗಿಲ್ಲ, ಒಂದು ಸನ್ಸೆಟ್ ಇದೆ, ಎಲ್ಲ ಇದೆ, ಒಳ್ಳೆ ಬೆಲೆ ಇದೆ ಮಲೆನಾಡಲ್ಲಿ. ಇದೊಂದು ಏರಿಯಾ ಮಾತ್ರ ಮಲೆನಾಡಲ್ಲಿ ಭಾರಿ ಫ್ರೀಯಾಗಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ, ಅವರು ನೋಡ್ಕೊಂಡು ಹೋದ್ರೆ ಹೇಳಿದಾಗ ಅವ್ರು ಮತ್ತೆ ಪುನಃ ಮುಂದಿನ ವಾರ ಮತ್ತೆ ಬರ್ತಾರೆ. ಹಂಗೆ ಒಬ್ರಿಂದ ಒಬ್ರಿಗೆ ಪ್ರಚಾರ. ಈಗ ನೀವು ಬಂದಿರಾ, ನಿಮ್ಮಿಂದ ಮತ್ತೆ ಬೇರೆಯವ್ರಿಗೆ ಗೊತ್ತಾಯ್ತು, ಅವರಿಂದ ಮತ್ತೆ ಇನ್ನೊಬ್ರಿಗೆ ಗೊತ್ತಾಯ್ತು. ಈ ತರ ಎಲ್ಲ ಇನ್ನು ಇಂಪ್ರೂವ್ಮೆಂಟ್ ಮಾಡೋರು ಅಷ್ಟೊತ್ತಿನ ನಾಗೇಶ್ ಅವರು ತೀರೋರಲ್ಲ. ಸ್ನೇಹಿತರೆ, ಇದು ಈಗ ಮಾಡರ್ನ್ ಆಗಿದೆ. ಯಾಕಂದ್ರೆ ಗುಡ್ಡೆ ಬಸವಣ್ಣ ಏನ್ ದೇವಸ್ಥಾನ ಇಲ್ಲಿ ಕಾಣ ಬೈಕೆರೆ ಅಂತಿದೆ, ಇದು 1750ರಲ್ಲೇ ಇದರ ನಿರ್ಮಾಣ ಆಗಿತ್ತು. ಇದು ಪುನಃ ನಿರ್ಮಾಣವನ್ನ ಬೈಕೆರೆ ನಾಗೇಶ್ ಅವರು 23/4/2004ರಲ್ಲಿ ಇದನ್ನ ಮತ್ತೆ ಮರು ಜೋಡಣೆ ಮಾಡಿದ್ರು, ಮತ್ತೆ ಈಗ ಆಧುನಿಕತೆ ಕೊಟ್ರು. ಇಲ್ಲಿ ತುಂಬಾ ಎತ್ತರವಾದ ಗುಡ್ಡೆ, ಒಂದು ಮಣ್ಣಿನ ಗುಡ್ಡೆ ಅಥವಾ ಒಂದು ಕಲ್ಲಿನ ಗುಡ್ಡೆ ಮೇಲೆ ಬಸವಣ್ಣ ಇತ್ತು ಅಂತ ಇಲ್ಲಿನ ಗ್ರಾಮಸ್ಥರು ಹೇಳ್ತಾರೆ. ಹಾಗಾಗಿ ಬೈಕೆರೆಯಲ್ಲಿ ಹುಟ್ಟಿ ಬೆಳೆದವರು ನಾಗೇಶ್ ಅವರು ತಮ್ಮ ಏನು ಡೆಲ್ಲಿಗೆ ತಮ್ಮ ಕೆಲಸ ಮುಖಾಂತರ ಅಲ್ಲಿ ಹೋದಾಗ ಅವರು ಈ ಊರನ್ನ ರೆಕಗ್ನೈಸ್ ಮಾಡಬೇಕು ಅಥವಾ ಈ ಊರು ಒಂದು ಅಭಿವೃದ್ಧಿ ಕಾಣಬೇಕು ಅಂತ ಹೇಳಿ ಈ ಬೈಕೆರೆ ಸುತ್ತಮುತ್ತ ಇರುವಂತ ಪ್ರದೇಶವನ್ನೆಲ್ಲ ಅಭಿವೃದ್ಧಿ ಮಾಡಿದ್ರು. ಈ ದೇವಸ್ಥಾನಗಳನ್ನ ಇಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾದ ಪಾರ್ಕ್ ಮಾಡಿದ್ದಾರೆ. ಬಿಲ್ಡಿಂಗ್ ಸಹ ಒಳ್ಳೆ ಚೆನ್ನಾಗಿದೆ, ರಸ್ತೆ ಸಹ ಚೆನ್ನಾಗಿದೆ. ನೀವು ಸಕಲೇಶ್ಪುರ ಬೇಲೂರು ರಸ್ತೆಯನ್ನ ಬೈಕೆರೆ ನಾಗೇಶ್ ಅವರೇ ಮಾಡಿದ್ದು ಅಂತ ಹೇಳಿ ಕೆಲವೊಂದು ದಾಖಲೆಗಳಿದೆ ಮತ್ತು ಇಲ್ಲಿನ ಜನಗಳಿಗೆ ಗೊತ್ತು. ಸೊ ನೀವು ಸಕಲೇಶ್ಪುರಕ್ಕೆ ಬಂದರೆ ಈ ಬೈಕೆರೆ ಗುಡ್ಡೆ ಬಸವಣ್ಣನ ನೋಡಿ ನೋಡಿದಾಗ ಹಾಗೆ ಬೈಕೆರೆ ನಾಗೇಶ್ವರನ್ನು ಕೂಡ ನೆನಪು ಮಾಡ್ಕೊಳೋದನ್ನು ಮರಿಬೇಡಿ. ಸೊ ಈ ಒಂದು ಪ್ರದೇಶ ಪ್ರವಾಸಿಗರಿಗೆ ಭಾಳ ಅಚ್ಚುಮೆಚ್ಚಾಗಿದೆ. ನೀವು ಬಸವಣ್ಣನ ಹಿಂದೆ ಹೋದರೆ ನಿಮಗೆ ಇಲ್ಲಿ ವಿಶಾಲವಾದ ಪ್ರದೇಶ ಕಾಣುತ್ತೆ. ಸೊ ಇಲ್ಲಿ ನಮ್ಮ ಅರ್ಚಕರು ಹೇಳಿದ ಹಾಗೆ ವಿಶಾಲ ಪ್ರದೇಶದಲ್ಲಿ ಪ್ರತಿ ಸರಿ ಇಲ್ಲೆಲ್ಲ ಹೋಮ್ ಸ್ಟೇಗಳು ತುಂಬ ಇದೆ. ಅಕ್ಕಪಕ್ಕ ಹೋಮ್ ಸ್ಟೇಗಳು ಇರೋದ್ರಿಂದ ಅವಾಗ ಹೋಗಿ ಬರ್ತಾ ಇರ್ತಾರೆ. ನಿಮಗೇನು ಅಲ್ಲಿ ಗುಡ್ಡ ಕಾಣ್ತಾ ಇದೆಯಲ್ಲ, ಸೊ ಆ ಗುಡ್ಡದಲ್ಲಿ
ನೀವು ನೋಡ್ಬೋದು, ನೀವು ಆಗುಂಬೆಯಲ್ಲಿ ಹೇಗೆ ನೀವು ಸನ್ಸೆಟ್ ಸನ್ರೈಸ್ ನೋಡ್ತೀರಾ, ಸೊ ಅದೇ ತರ ನೀವು ಇಲ್ಲಿ ಸನ್ಸೆಟ್ ನ ನೋಡ್ಬೋದು. ಅದ್ಭುತವಾಗಿ ಕಾಣುತ್ತೆ ಸೂರ್ಯ ಮುಳುಗೋದು, ಸೊ ಸೂರ್ಯ ಹುಟ್ಟೋದು ಸಹ ಕಾಣುತ್ತೆ. ಹಾಗಾಗಿ ನೀವು ಬಂದಾಗ ಬೈಕೆರೆಗೆ ಬಂದ್ರೆ ಈ ಸನ್ಸೆಟ್ ನ ನೋಡೋದು ಮರಿಬೇಡಿ. ಸನ್ಸೆಟ್ಗೋಸ್ಕರ ಕಾಯಿರಿ. ನೀವು ಗುಡ್ಡೆ ಬಸವಣ್ಣನವನ್ನ ಒಂದು ನೋಡ್ಬಿಟ್ಟು ಪುನೀತರಾಗಿ ಅಂತ ಹೇಳಿ ಈ ಮೂಲಕ ನಾನು ಹೇಳಬಲ್ಲೆ. ಧನ್ಯವಾದಗಳು ಸ್ನೇಹಿತರೆ. ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಖಂಡಿತ ಬನ್ನಿ.